ಭದ್ರಾವತಿ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ನಗರವಾಗಿದ್ದು, ಭದ್ರಾ ನದಿಯ ತೀರದಲ್ಲಿ ನೆಲೆಗೊಂಡಿದೆ. ಐತಿಹಾಸಿಕ ಪರಂಪರೆ, ಧಾರ್ಮಿಕ ಮಹತ್ವ ಮತ್ತು ಕೈಗಾರಿಕಾ ಅಭಿವೃದ್ಧಿಯಿಂದ ಈ ನಗರವು ವಿಶೇಷ ಪ್ರಸಿದ್ಧಿಯನ್ನು ಪಡೆದಿದೆ. ಅಥವಾ ಸ್ವಲ್ಪ ಸಾಹಿತ್ಯ ಶೈಲಿಯಲ್ಲಿ. ಭದ್ರಾ ನದಿಯ ತೀರದಲ್ಲಿ ನೆಲೆಸಿರುವ ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ನಗರವಾಗಿದ್ದು, ತನ್ನ ಐತಿಹಾಸಿಕ ಪರಂಪರೆ, ಧಾರ್ಮಿಕ ಮಹತ್ವ ಹಾಗೂ ಕೈಗಾರಿಕಾ ಬೆಳವಣಿಗೆಯಿಂದ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಭದ್ರಾವತಿ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಭದ್ರಾ ನದಿಯ ತೀರದಲ್ಲಿ ನೆಲೆಗೊಂಡಿರುವ ಪ್ರದೇಶವಾಗಿದ್ದು, ಇದರ ಇತಿಹಾಸವು ಪ್ರಾಚೀನ ಕದಂಬ ವಂಶಕಾಲಕ್ಕೆ ತಲುಪುತ್ತದೆ. ಸುಮಾರು 4ನೇ ಶತಮಾನದಿಂದ 6ನೇ ಶತಮಾನವರೆಗೆ ಆಡಳಿತ ನಡೆಸಿದ ಕದಂಬರು ಕರ್ನಾಟಕದ ಮೊದಲ ಸ್ವತಂತ್ರ ರಾಜವಂಶಗಳಲ್ಲಿ ಒಂದಾಗಿದ್ದು, ಅವರ ರಾಜಧಾನಿ ಬನವಾಸಿಯಾಗಿತ್ತು. ಆ ಕಾಲದಲ್ಲಿ ಭದ್ರಾವತಿ ಇಂದಿನಂತೆ ನಗರವಾಗಿರಲಿಲ್ಲ. ಅದು ದಟ್ಟ ಅರಣ್ಯಗಳಿಂದ ಆವೃತವಾದ ಮಲೆನಾಡು ಪ್ರದೇಶವಾಗಿದ್ದು, ಭದ್ರಾ ನದಿಯ ಹರಿವು ಈ ಭೂಮಿಯನ್ನು ಫಲವತ್ತಾಗಿಸಿತ್ತು. ನದಿ ತೀರದ ಸುತ್ತಲಿನ ಸಣ್ಣ ಗ್ರಾಮಗಳಲ್ಲಿ ಜನರು ನೆಲೆಸಿ ಕೃಷಿ ಆಧಾರಿತ ಜೀವನ ನಡೆಸುತ್ತಿದ್ದರು. ಅಕ್ಕಿ, ರಾಗಿ ಮತ್ತು ಕಾಳುಗಳಂತಹ ಬೆಳೆಗಳು ಇಲ್ಲಿ ಪ್ರಮುಖವಾಗಿದ್ದವು. ನದಿ ನೀರನ್ನು ಬಳಸಿಕೊಂಡು ಕೃಷಿ ಬೆಳವಣಿಗೆ ನಡೆಯುತ್ತಿದ್ದರೆ, ಅರಣ್ಯ ಸಂಪತ್ತು ಜನರ ಜೀವನಕ್ಕೆ ಪೂರಕವಾಗಿತ್ತು. ಕದಂಬರ ಆಡಳಿತದಲ್ಲಿ ಈ ಪ್ರದೇಶವು ನೇರವಾಗಿ ದೊಡ್ಡ ನಗರ ಕೇಂದ್ರವಾಗಿ ಬೆಳೆಯದಿದ್ದರೂ, ಒಂದು ಸ್ಥಿರವಾದ ಗ್ರಾಮೀಣ ವ್ಯವಸ್ಥೆಯ ಭಾಗವಾಗಿತ್ತು. ಗ್ರಾಮ ಮಟ್ಟದ ಆಡಳಿತ ವ್ಯವಸ್ಥೆ, ಕೃಷಿ ಭೂಮಿಯ ನಿರ್ವಹಣೆ ಮತ್ತು ಸ್ಥಳೀಯ ಜನರ ಸ್ವಾಯತ್ತತೆಗೆ ಕದಂಬರು ಮಹತ್ವ ನೀಡಿದರು. ಇದರಿಂದ ಸಮಾಜದಲ್ಲಿ ಶಾಂತಿ ಮತ್ತು ಸ್ಥಿರತೆ ನಿರ್ಮಾಣವಾಯಿತು. ಧಾರ್ಮಿಕವಾಗಿ ಕೂಡ ಈ ಕಾಲವು ಮಹತ್ವದ್ದಾಗಿತ್ತು. ಕದಂಬರು ಧರ್ಮ ಸಹಿಷ್ಣು ರಾಜರಾಗಿದ್ದು, ಶಿವ ಆರಾಧನೆ ಮತ್ತು ಗ್ರಾಮ ದೇವತೆಗಳ ಪೂಜೆಗೆ ಉತ್ತೇಜನ ನೀಡಿದರು. ಈ ಕಾಲದಲ್ಲಿ ಆರಂಭವಾದ ಸಣ್ಣ ದೇವಾಲಯ ಸಂಪ್ರದಾಯಗಳು ಮತ್ತು ಪವಿತ್ರ ಸ್ಥಳಗಳ ಆರಾಧನೆ ನಂತರದ ಹೊಯ್ಸಳರ ಕಾಲದ ಭವ್ಯ ದೇವಾಲಯ ಸಂಸ್ಕೃತಿಗೆ ನೆಲೆಹಾಕಿದವು. ಹೀಗಾಗಿ ಕದಂಬರ ಕಾಲದಲ್ಲಿ ಭದ್ರಾವತಿ ಪ್ರದೇಶವು ದಟ್ಟ ಅರಣ್ಯ ಮತ್ತು ಕೃಷಿ ಪ್ರಧಾನವಾದ ಶಾಂತ ಮಲೆನಾಡು ಗ್ರಾಮೀಣ ಪ್ರದೇಶವಾಗಿದ್ದು, ಮುಂದಿನ ಶತಮಾನಗಳಲ್ಲಿ ಬಂದ ಚಾಲುಕ್ಯ, ಹೊಯ್ಸಳ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ಅಭಿವೃದ್ಧಿಗೆ ಮೂಲಾಧಾರವಾಗಿ ರೂಪುಗೊಂಡಿತು. ಭದ್ರಾವತಿ ಪ್ರದೇಶವು ಕದಂಬರ ನಂತರ ದಕ್ಷಿಣ ಭಾರತದ ಶಕ್ತಿಶಾಲಿ ಬಾದಾಮಿ ಚಾಲುಕ್ಯರು ಆಡಳಿತದಡಿ ಬಂದಿತು. ಸುಮಾರು 543 ಸಿಇ ರಿಂದ 757 ಸಿಇ ವರೆಗೆ ಆಳ್ವಿಕೆ ನಡೆಸಿದ ಈ ಸಾಮ್ರಾಜ್ಯವು ಕರ್ನಾಟಕದ ಬಹುಭಾಗವನ್ನು ಒಂದೇ ಆಡಳಿತದಡಿ ಏಕೀಕರಿಸಿ, ಬಲವಾದ ರಾಜಕೀಯ ವ್ಯವಸ್ಥೆಯನ್ನು ನಿರ್ಮಿಸಿತು. ಅವರ ರಾಜಧಾನಿ ಬಾದಾಮಿಯಾಗಿದ್ದು, ರಾಜ್ಯದ ಆಡಳಿತವು ಮಲೆನಾಡು ಪ್ರದೇಶಗಳವರೆಗೂ ವ್ಯಾಪಿಸಿತ್ತು. ಈ ಕಾಲದಲ್ಲಿ ಭದ್ರಾವತಿ ಇಂದಿನಂತೆ ನಗರ ಕೇಂದ್ರವಾಗಿರಲಿಲ್ಲ. ಅದು ಭದ್ರಾ ನದಿಯ ತೀರದಲ್ಲಿ ಹರಡಿಕೊಂಡಿದ್ದ ಕೃಷಿ ಪ್ರಧಾನ ಗ್ರಾಮೀಣ ಪ್ರದೇಶವಾಗಿತ್ತು. ಆದರೆ ಚಾಲುಕ್ಯರ ಆಡಳಿತಾತ್ಮಕ ವ್ಯವಸ್ಥೆಯೊಳಗೆ ಇದು ಒಂದು ಪ್ರಮುಖ ಮಲೆನಾಡು ಭಾಗವಾಗಿ ಪರಿಗಣಿಸಲ್ಪಟ್ಟಿತು. ಭೂಮಿಯ ತೆರಿಗೆ ವ್ಯವಸ್ಥೆ, ಕೃಷಿ ಉತ್ಪಾದನೆ ನಿರ್ವಹಣೆ ಮತ್ತು ಗ್ರಾಮ ಮಟ್ಟದ ಆಡಳಿತವು ಸಂಘಟಿತ ರೀತಿಯಲ್ಲಿ ನಡೆಯುತ್ತಿತ್ತು. ಇದರಿಂದ ಈ ಪ್ರದೇಶದಲ್ಲಿ ಸ್ಥಿರತೆ ಮತ್ತು ಆರ್ಥಿಕ ಚಟುವಟಿಕೆ ಮುಂದುವರಿಯಿತು. ಪುಲಕೇಶಿ II ಅವರ ಕಾಲದಲ್ಲಿ ಚಾಲುಕ್ಯ ಸಾಮ್ರಾಜ್ಯವು ಅತ್ಯಂತ ಶಕ್ತಿಶಾಲಿಯಾಗಿ ಬೆಳೆಯಿತು. ಅವರ ಆಡಳಿತದಡಿ ಕರ್ನಾಟಕದ ವಿವಿಧ ಪ್ರದೇಶಗಳು ಒಗ್ಗಟ್ಟಾಗಿ ಕಾರ್ಯನಿರ್ವಹಿಸಿದವು. ಭದ್ರಾವತಿ ಭಾಗವು ನೇರವಾಗಿ ರಾಜಕೀಯ ಕೇಂದ್ರವಾಗಿರದಿದ್ದರೂ, ರಾಜ್ಯದ ಆಡಳಿತ ಜಾಲದ ಒಂದು ಭಾಗವಾಗಿ ಉಳಿದುಕೊಂಡಿತು. ಈ ಕಾಲದಲ್ಲಿ ಕರ್ನಾಟಕದಲ್ಲಿ ದೇವಾಲಯ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯ ಬೆಳವಣಿಗೆ ಆರಂಭವಾಯಿತು. ಇದರ ಪರಿಣಾಮವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಧಾರ್ಮಿಕ ಸಂಸ್ಕೃತಿ ಗಟ್ಟಿಯಾಗಿ ನೆಲೆಸಿತು. ಭದ್ರಾವತಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಶಿವ ಮತ್ತು ವೈಷ್ಣವ ಆರಾಧನೆಗಳು ಕ್ರಮೇಣವಾಗಿ ಬೆಳೆಯಲು ಆರಂಭಿಸಿದವು. ಹೀಗಾಗಿ ಚಾಲುಕ್ಯರ ಕಾಲದಲ್ಲಿ ಭದ್ರಾವತಿ ಪ್ರದೇಶವು ರಾಜಕೀಯವಾಗಿ ದೊಡ್ಡ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಪಟ್ಟ ಒಂದು ಸ್ಥಿರವಾದ ಕೃಷಿ ಪ್ರಧಾನ ಮಲೆನಾಡು ಪ್ರದೇಶವಾಗಿ ಬೆಳವಣಿಗೆಯ ಹಾದಿಯಲ್ಲಿ ಮುಂದುವರಿಯಿತು. ಇದು ಮುಂದಿನ ರಾಷ್ಟ್ರಕೂಟ ಮತ್ತು ಹೊಯ್ಸಳ ಯುಗಗಳಿಗೆ ನೆಲೆಹಾಕಿತು. ಚಾಲುಕ್ಯರ ನಂತರ ಭದ್ರಾವತಿ ಪ್ರದೇಶವು ದಕ್ಷಿಣ ಭಾರತದ ಮತ್ತೊಂದು ಶಕ್ತಿಶಾಲಿ ಸಾಮ್ರಾಜ್ಯವಾದ ರಾಷ್ಟ್ರಕೂಟರು ಆಡಳಿತದಡಿ ಬಂದಿತು. ಸುಮಾರು 753 ಸಿಇ ರಿಂದ 973 ಸಿಇ ವರೆಗೆ ಆಳ್ವಿಕೆ ನಡೆಸಿದ ಈ ರಾಜವಂಶವು ಮಾನ್ಯಕೇಟವನ್ನು ರಾಜಧಾನಿಯಾಗಿ ಮಾಡಿಕೊಂಡು, ಕರ್ನಾಟಕದ ಜೊತೆಗೆ ಭಾರತದ ದೊಡ್ಡ ಭಾಗಗಳನ್ನು ತನ್ನ ನಿಯಂತ್ರಣಕ್ಕೆ ತಂದಿತು. ಈ ಕಾಲದಲ್ಲಿ ಭದ್ರಾವತಿ ಪ್ರದೇಶವು ರಾಜಕೀಯ ಕೇಂದ್ರವಾಗಿರದಿದ್ದರೂ, ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆಯೊಳಗಿನ ಒಂದು ಸ್ಥಿರ ಮಲೆನಾಡು ಕೃಷಿ ಪ್ರದೇಶವಾಗಿತ್ತು. ಭದ್ರಾ ನದಿಯ ತೀರದ ಫಲವತ್ತಾದ ಭೂಮಿಯಲ್ಲಿ ಕೃಷಿ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಿದ್ದವು. ಗ್ರಾಮಗಳು ತೆರಿಗೆ ವ್ಯವಸ್ಥೆಯಡಿ ಸಂಘಟಿತವಾಗಿದ್ದು, ಕೃಷಿ ಉತ್ಪಾದನೆ ಮತ್ತು ಭೂಮಿಯ ನಿರ್ವಹಣೆ ರಾಜ್ಯದ ಆಡಳಿತದ ಭಾಗವಾಗಿತ್ತು.
ಅಮೋಘ ವರ್ಷ ನೃಪತುಂಗನ ಕಾಲವು ರಾಷ್ಟ್ರಕೂಟರ ಸಾಂಸ್ಕೃತಿಕ ಶಿಖರವೆಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಸಾಹಿತ್ಯ, ಕಲೆ ಮತ್ತು ಧರ್ಮಗಳಿಗೆ ವಿಶೇಷ ಉತ್ತೇಜನ ದೊರೆಯಿತು. ಕನ್ನಡ ಸಾಹಿತ್ಯದ ಆರಂಭಿಕ ಬೆಳವಣಿಗೆಗೆ ಈ ಕಾಲ ಮಹತ್ವದ ಕೊಡುಗೆ ನೀಡಿತು. ಇದರ ಪರಿಣಾಮವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಧಾರ್ಮಿಕ ಚಟುವಟಿಕೆಗಳು ಮತ್ತು ಸಾಂಸ್ಕೃತಿಕ ಜೀವನವು ಹೆಚ್ಚು ಸಂಘಟಿತವಾಗಿತ್ತು. ಭದ್ರಾವತಿ ಪ್ರದೇಶದಲ್ಲಿ ಶಿವ ಮತ್ತು ವೈಷ್ಣವ ಪರಂಪರೆಗಳು ಮುಂದುವರಿದು, ಗ್ರಾಮ ಮಟ್ಟದಲ್ಲಿ ದೇವಾಲಯ ಸಂಸ್ಕೃತಿ ನಿಧಾನವಾಗಿ ಬೆಳೆಯಲು ಆರಂಭಿಸಿತು. ಜನಜೀವನವು ಕೃಷಿ ಆಧಾರಿತವಾಗಿದ್ದು, ಅರಣ್ಯ ಸಂಪತ್ತು ಮತ್ತು ನದಿ ನೀರು ಜೀವನದ ಮುಖ್ಯ ಆಧಾರವಾಗಿತ್ತು. ಹೀಗಾಗಿ ರಾಷ್ಟ್ರಕೂಟರ ಕಾಲದಲ್ಲಿ ಭದ್ರಾವತಿ ಪ್ರದೇಶವು ಸ್ಥಿರ ಆಡಳಿತ, ಕೃಷಿ ಆಧಾರಿತ ಆರ್ಥಿಕತೆ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯೊಂದಿಗೆ ಮುಂದುವರಿದ ಒಂದು ಪ್ರಮುಖ ಮಲೆನಾಡು ಗ್ರಾಮೀಣ ಭಾಗವಾಗಿ ಉಳಿಯಿತು. ಇದು ನಂತರದ ಪಶ್ಚಿಮ ಚಾಲುಕ್ಯ ಮತ್ತು ಹೊಯ್ಸಳ ಯುಗಗಳಿಗೆ ದಾರಿ ಹಾಕಿತು. ರಾಷ್ಟ್ರಕೂಟರ ನಂತರ ಭದ್ರಾವತಿ ಪ್ರದೇಶವು ಶಕ್ತಿಶಾಲಿ ಪಶ್ಚಿಮ ಚಾಲುಕ್ಯರು ಆಡಳಿತದಡಿ ಬಂದಿತು. ಸುಮಾರು 973 ಸಿಇ ರಿಂದ 1189 ಸಿಇ ವರೆಗೆ ಆಳ್ವಿಕೆ ನಡೆಸಿದ ಈ ಸಾಮ್ರಾಜ್ಯವು ಕರ್ನಾಟಕದ ರಾಜಕೀಯ ಹಾಗೂ ಸಾಂಸ್ಕೃತಿಕ ಇತಿಹಾಸದಲ್ಲಿ ಪರಿವರ್ತನೆಯ ಯುಗವೆಂದು ಪರಿಗಣಿಸಲಾಗುತ್ತದೆ. ಈ ಕಾಲದಲ್ಲಿ ಭದ್ರಾವತಿ ಇಂದಿನಂತೆ ನಗರವಾಗಿ ಅಭಿವೃದ್ಧಿಯಾಗಿರಲಿಲ್ಲ. ಅದು ಇನ್ನೂ ಭದ್ರಾ ನದಿಯ ತೀರದಲ್ಲಿ ಹರಡಿಕೊಂಡಿದ್ದ ಕೃಷಿ ಪ್ರಧಾನ ಮಲೆನಾಡು ಪ್ರದೇಶವಾಗಿತ್ತು. ಆದರೆ ಪಶ್ಚಿಮ ಚಾಲುಕ್ಯರ ಬಲವಾದ ಆಡಳಿತ ವ್ಯವಸ್ಥೆಯೊಳಗೆ ಈ ಪ್ರದೇಶವು ಸಂಘಟಿತ ಗ್ರಾಮೀಣ ಆಡಳಿತದ ಭಾಗವಾಗಿ ಮುಂದುವರಿಯಿತು. ಭೂಮಿಯ ತೆರಿಗೆ ವ್ಯವಸ್ಥೆ, ಕೃಷಿ ಉತ್ಪಾದನೆ ಮತ್ತು ಗ್ರಾಮಗಳ ನಿರ್ವಹಣೆ ಸರಿಯಾಗಿ ನಡೆಯುತ್ತಿತ್ತು. ವಿಕ್ರಮಾದಿತ್ಯ 6 ಅವರ ಕಾಲವು ಪಶ್ಚಿಮ ಚಾಲುಕ್ಯರ ಅತ್ಯಂತ ಶ್ರೇಷ್ಠ ಯುಗವಾಗಿತ್ತು. ಅವರ ಆಡಳಿತದಲ್ಲಿ ಕರ್ನಾಟಕದಲ್ಲಿ ಕಲೆ, ವಾಸ್ತುಶಿಲ್ಪ ಮತ್ತು ಸಾಹಿತ್ಯವು ಹೊಸ ಶಿಖರ ತಲುಪಿತು. ಇದೇ ಕಾಲದಲ್ಲಿ ಚಾಲುಕ್ಯ ಶೈಲಿ ಅಥವಾ ಪರಿವರ್ತಿತ ದೇವಾಲಯ ವಾಸ್ತುಶಿಲ್ಪ ಬೆಳೆಯಿತು. ಇದು ನಂತರ ಹೊಯ್ಸಳ ಶೈಲಿಗೆ ಆಧಾರವಾಯಿತು. ಭದ್ರಾವತಿ ಪ್ರದೇಶದಲ್ಲಿಯೂ ಈ ಸಾಂಸ್ಕೃತಿಕ ಪ್ರಭಾವ ನಿಧಾನವಾಗಿ ಕಾಣಿಸಿತು. ಗ್ರಾಮಗಳಲ್ಲಿ ಶಿವ ಮತ್ತು ವೈಷ್ಣವ ಆರಾಧನೆಗಳು ಗಟ್ಟಿಯಾಗಿ ನೆಲೆಸಿದವು. ದೇವಾಲಯ ನಿರ್ಮಾಣ ಸಂಸ್ಕೃತಿಯ ಆರಂಭಿಕ ರೂಪಗಳು ಬೆಳೆಯಲು ಆರಂಭಿಸಿದವು. ಜನಜೀವನವು ಇನ್ನೂ ಕೃಷಿ ಮತ್ತು ಅರಣ್ಯ ಸಂಪತ್ತಿನ ಮೇಲೆ ಅವಲಂಬಿತವಾಗಿತ್ತು. ಭದ್ರಾ ನದಿಯ ನೀರಿನ ಬಳಕೆ, ಮಲೆನಾಡಿನ ಫಲವತ್ತಾದ ಭೂಮಿ ಮತ್ತು ಗ್ರಾಮೀಣ ಜೀವನ ಶೈಲಿ ಈ ಪ್ರದೇಶದ ಆರ್ಥಿಕತೆಯನ್ನು ಸ್ಥಿರವಾಗಿಟ್ಟುಕೊಂಡವು. ಆಡಳಿತಾತ್ಮಕವಾಗಿ ಇದು ದೊಡ್ಡ ರಾಜಧಾನಿ ಕೇಂದ್ರವಾಗಿರದಿದ್ದರೂ ರಾಜ್ಯದ ಗ್ರಾಮೀಣ ವ್ಯವಸ್ಥೆಯ ಒಂದು ಮುಖ್ಯ ಭಾಗವಾಗಿತ್ತು. ಹೀಗಾಗಿ ಪಶ್ಚಿಮ ಚಾಲುಕ್ಯರ ಕಾಲದಲ್ಲಿ ಭದ್ರಾವತಿ ಪ್ರದೇಶವು ಸ್ಥಿರ ಕೃಷಿ ಆಧಾರಿತ ಮಲೆನಾಡು ಭಾಗವಾಗಿ ಉಳಿದುಕೊಂಡು ದೇವಾಲಯ ಕಲೆ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗೆ ನೆಲೆಹಾಕಿದ ಒಂದು ಪ್ರಮುಖ ಹಂತವನ್ನು ಅನುಭವಿಸಿತು. ಇದು ಮುಂದಿನ ಹೊಯ್ಸಳ ಸಾಮ್ರಾಜ್ಯದ ಭವ್ಯ ವಾಸ್ತುಶಿಲ್ಪ ಯುಗಕ್ಕೆ ದಾರಿ ತೆರೆದಿತು. ಪಶ್ಚಿಮ ಚಾಲುಕ್ಯರ ನಂತರ ಭದ್ರಾವತಿ ಪ್ರದೇಶವು ಶಕ್ತಿಶಾಲಿ ಹೊಯ್ಸಳ ಸಾಮ್ರಾಜ್ಯ ಆಡಳಿತದಡಿ ಬೆಳವಣಿಗೆ ಕಂಡಿತು. ಸುಮಾರು 1026 ಸಿಇ ರಿಂದ 1343 ಸಿಇ ವರೆಗೆ ಆಳ್ವಿಕೆ ನಡೆಸಿದ ಹೊಯ್ಸಳರು ಕರ್ನಾಟಕದ ಕಲೆ ಮತ್ತು ದೇವಾಲಯ ವಾಸ್ತುಶಿಲ್ಪಕ್ಕೆ ಅಪೂರ್ವ ಕೊಡುಗೆ ನೀಡಿದವರು. ಈ ಕಾಲದಲ್ಲಿ ಭದ್ರಾವತಿ ಪ್ರದೇಶವು ಇನ್ನೂ ಮಲೆನಾಡಿನ ಭಾಗವಾಗಿ ಭದ್ರಾ ನದಿಯ ತೀರದಲ್ಲಿ ಕೃಷಿ ಪ್ರಧಾನ ಗ್ರಾಮೀಣ ಪ್ರದೇಶವಾಗಿತ್ತು. ಆದರೆ ಹೊಯ್ಸಳರ ಆಡಳಿತದಡಿ ಈ ಪ್ರದೇಶದಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಹೆಚ್ಚು ಚುರುಕುಗೊಂಡವು. ಗ್ರಾಮಗಳು ಸಂಘಟಿತವಾಗಿದ್ದು, ಕೃಷಿ ಆಧಾರಿತ ಆರ್ಥಿಕತೆ ಸ್ಥಿರವಾಗಿತ್ತು. ಹೊಯ್ಸಳರ ವಿಶೇಷತೆಯೆಂದರೆ ಅವರ ವಿಶಿಷ್ಟ ವೇಷರ ಶೈಲಿಯ ದೇವಾಲಯ ವಾಸ್ತುಶಿಲ್ಪ, ವೇಸ್ರಾ ಸ್ಟೈಲ್. ಈ ಕಾಲದಲ್ಲಿ ಕರ್ನಾಟಕದಾದ್ಯಂತ ಅದ್ಭುತ ದೇವಾಲಯಗಳು ನಿರ್ಮಾಣವಾದವು. ಇದೇ ಸಾಂಸ್ಕೃತಿಕ ಪ್ರಭಾವ ಭದ್ರಾವತಿ ಪ್ರದೇಶಕ್ಕೂ ತಲುಪಿತು. ಸುಮಾರು 1250 ಸಿಇ ರ ಸಮಯದಲ್ಲಿ ಭದ್ರಾವತಿಯಲ್ಲಿ ನಿರ್ಮಿಸಲಾದ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಈ ಯುಗದ ಪ್ರಮುಖ ಸ್ಮಾರಕವಾಗಿದೆ. ಈ ದೇವಾಲಯವು ಹೊಯ್ಸಳ ಶೈಲಿಯ ಶಿಲ್ಪಕಲೆಯ ಪ್ರಭಾವವನ್ನು ತೋರಿಸುತ್ತದೆ ಮತ್ತು ಆ ಕಾಲದ ಧಾರ್ಮಿಕ ನಂಬಿಕೆ ಹಾಗೂ ಕಲಾಶ್ರೇಷ್ಠತೆಯ ಸಾಕ್ಷಿಯಾಗಿದೆ. ವೀರಬಲ್ಲಾಳ 3 ಅವರ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯವು ತನ್ನ ಕೊನೆಯ ಹಂತದಲ್ಲಿದ್ದರೂ ಸಾಂಸ್ಕೃತಿಕವಾಗಿ ಇನ್ನೂ ಶಕ್ತಿಶಾಲಿಯಾಗಿತ್ತು. ಈ ಸಮಯದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ದೇವಾಲಯಗಳು ಜನಜೀವನದ ಕೇಂದ್ರವಾಗಿದ್ದವು. ಧಾರ್ಮಿಕ ಆಚರಣೆಗಳು, ಉತ್ಸವಗಳು ಮತ್ತು ಸ್ಥಳೀಯ ಸಂಪ್ರದಾಯಗಳು ಸಮಾಜವನ್ನು ಒಗ್ಗೂಡಿಸುತ್ತಿದ್ದವು. ಭದ್ರಾ ನದಿ, ಮಲೆನಾಡಿನ ಹಸಿರು ಪರಿಸರ ಮತ್ತು ಫಲವತ್ತಾದ ಭೂಮಿ ಈ ಪ್ರದೇಶದ ಜೀವನಾಧಾರವಾಗಿತ್ತು. ಕೃಷಿ, ಧರ್ಮ ಮತ್ತು ಕಲೆ ಒಂದೇ ಸಮನ್ವಯದಲ್ಲಿ ಬೆಳೆಯುತ್ತಿತ್ತು. ಹೀಗಾಗಿ ಹೊಯ್ಸಳರ ಕಾಲದಲ್ಲಿ ಭದ್ರಾವತಿ ಪ್ರದೇಶವು ಕೃಷಿ ಸಮೃದ್ಧ ಮಲೆನಾಡು ಪ್ರದೇಶವಾಗಿದ್ದು, ಹೊಯ್ಸಳರ ದೇವಾಲಯ ಕಲೆ ಮತ್ತು ಧಾರ್ಮಿಕ ಸಂಸ್ಕೃತಿಯಿಂದ ಶ್ರೀಮಂತವಾದ ಐತಿಹಾಸಿಕ ಹಂತವನ್ನು ಅನುಭವಿಸಿತು.
ಇದು ಇಂದಿಗೂ ಕಾಣುವ ಶಿಲ್ಪ ಪರಂಪರೆಗೆ ನೆಲೆಹಾಕಿತು. ಹೊಯ್ಸಳರ ನಂತರ ಭದ್ರಾವತಿ ಪ್ರದೇಶವು ದಕ್ಷಿಣ ಭಾರತದ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯವಾದ ವಿಜಯನಗರ ಸಾಮ್ರಾಜ್ಯ ಆಡಳಿತದಡಿ ಬಂದಿತು. ಸುಮಾರು 1336 ಸಿಇ ರಿಂದ 1646 ಸಿಇ ವರೆಗೆ ಆಳ್ವಿಕೆ ನಡೆಸಿದ ಈ ಸಾಮ್ರಾಜ್ಯವು ಹಂಪಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಕರ್ನಾಟಕದ ಸಾಂಸ್ಕೃತಿಕ ಶಿಖರವನ್ನು ನಿರ್ಮಿಸಿತು. ಈ ಕಾಲದಲ್ಲಿ ಭದ್ರಾವತಿ ಪ್ರದೇಶವು ಇನ್ನೂ ಮಲೆನಾಡಿನ ಭಾಗವಾಗಿ ಭದ್ರಾ ನದಿಯ ತೀರದಲ್ಲಿ ಕೃಷಿ ಪ್ರಧಾನ ಗ್ರಾಮೀಣ ಪ್ರದೇಶವಾಗಿತ್ತು. ವಿಜಯನಗರ ಆಡಳಿತವು ಗ್ರಾಮ ಮಟ್ಟದ ವ್ಯವಸ್ಥೆಯನ್ನು ಬಲಪಡಿಸಿ ಕೃಷಿ ಉತ್ಪಾದನೆಗೆ ಹೆಚ್ಚಿನ ಮಹತ್ವ ನೀಡಿತು. ಭೂಮಿಯ ತೆರಿಗೆ ವ್ಯವಸ್ಥೆ, ನೀರಾವರಿ ಅಭಿವೃದ್ಧಿ ಮತ್ತು ಗ್ರಾಮ ಆಡಳಿತವು ಸುಧಾರಿತ ರೀತಿಯಲ್ಲಿ ನಡೆಯುತ್ತಿತ್ತು. ಕೃಷ್ಣದೇವರಾಯನ ಕಾಲವು ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ಯುಗವಾಗಿತ್ತು. ಈ ಕಾಲದಲ್ಲಿ ಕರ್ನಾಟಕದಾದ್ಯಂತ ವ್ಯಾಪಾರ, ಕೃಷಿ ಮತ್ತು ಸಂಸ್ಕೃತಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಕಂಡಿತು. ಭದ್ರಾವತಿ ಸುತ್ತಮುತ್ತಲಿನ ಪ್ರದೇಶಗಳು ಕೂಡ ಈ ಆರ್ಥಿಕ ಸ್ಥಿರತೆಯಿಂದ ಪ್ರಯೋಜನ ಪಡೆದವು. ಧಾರ್ಮಿಕವಾಗಿ ಈ ಕಾಲದಲ್ಲಿ ಶಿವ ಮತ್ತು ವೈಷ್ಣವ ಪರಂಪರೆಗಳು ಇನ್ನಷ್ಟು ಬಲಗೊಂಡವು. ಗ್ರಾಮ ದೇವಾಲಯಗಳು ಜನಜೀವನದ ಕೇಂದ್ರವಾಗಿದ್ದು, ಹಬ್ಬಗಳು ಮತ್ತು ಜಾತ್ರೆಗಳು ಸಮಾಜವನ್ನು ಒಗ್ಗೂಡಿಸುತ್ತಿದ್ದವು. ಹೊಯ್ಸಳರ ಕಾಲದಲ್ಲಿ ಆರಂಭವಾದ ದೇವಾಲಯ ಸಂಸ್ಕೃತಿ ವಿಜಯನಗರ ಕಾಲದಲ್ಲಿ ಇನ್ನಷ್ಟು ವಿಸ್ತಾರವಾಯಿತು. ವ್ಯಾಪಾರ ಮಾರ್ಗಗಳು ಮಲೆನಾಡು ಪ್ರದೇಶಗಳ ಮೂಲಕ ಸಾಗುತ್ತಿದ್ದು, ಅರಣ್ಯ ಸಂಪತ್ತು ಮತ್ತು ಕೃಷಿ ಉತ್ಪನ್ನಗಳು ಸ್ಥಳೀಯ ಹಾಗೂ ಪ್ರಾದೇಶಿಕ ವ್ಯಾಪಾರಕ್ಕೆ ಸಹಕಾರಿಯಾಗಿದ್ದವು. ಭದ್ರಾ ನದಿಯ ತೀರದ ಫಲವತ್ತಾದ ಭೂಮಿ ಕೃಷಿಗೆ ನಿರಂತರ ಬೆಂಬಲ ನೀಡಿತು. ಹೀಗಾಗಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಭದ್ರಾವತಿ ಪ್ರದೇಶವು ಸ್ಥಿರ ಕೃಷಿ ಆಧಾರಿತ ಮಲೆನಾಡು ಭಾಗವಾಗಿ ಉಳಿದುಕೊಂಡು ಬಲವಾದ ಗ್ರಾಮ ಆಡಳಿತ ಮತ್ತು ಶ್ರೀಮಂತ ಸಾಂಸ್ಕೃತಿಕ ಜೀವನದೊಂದಿಗೆ ಮುಂದುವರಿದ ಒಂದು ಪ್ರಮುಖ ಪ್ರದೇಶವಾಗಿತ್ತು. ಇದು ನಂತರದ ಆಧುನಿಕ ಯುಗದ ಬೆಳವಣಿಗೆಗೆ ನೆಲೆಹಾಕಿತು. ವಿಜಯನಗರ ಸಾಮ್ರಾಜ್ಯದ ನಂತರ ಕಾಲಕ್ರಮೇಣ ಭದ್ರಾವತಿ ಪ್ರದೇಶವು ವಿವಿಧ ಆಡಳಿತ ಹಂತಗಳನ್ನು ದಾಟಿ ಅಂತಿಮವಾಗಿ ಬ್ರಿಟಿಷ್ ಕಾಲಘಟ್ಟ ಮತ್ತು ನಂತರದ ಸ್ವಾತಂತ್ರ್ಯೋತ್ತರ ಭಾರತದ ಹೊಸ ಯುಗಕ್ಕೆ ಪ್ರವೇಶಿಸಿತು. ಈ ಸಮಯದಲ್ಲಿ ಭದ್ರಾವತಿ ತನ್ನ ಪ್ರಾಚೀನ ಕೃಷಿ ಮತ್ತು ಮಲೆನಾಡು ಗುರುತಿನಿಂದ ಹೊರಬಂದು ಒಂದು ಹೊಸ ಗುರುತನ್ನು ಪಡೆಯಲು ಆರಂಭಿಸಿತು. ಈ ಪರಿವರ್ತನೆಯ ಕೇಂದ್ರಬಿಂದುವಾಗಿ ಬಂದವರು ಸರ್ ಎಂ ವಿಶ್ವೇಶ್ವರಾಯ. ಅವರ ದೂರದೃಷ್ಟಿ ಮತ್ತು ಯೋಜನಾ ಚಿಂತನೆಯ ಫಲವಾಗಿ 1923ರಲ್ಲಿ ಭದ್ರಾವತಿಯಲ್ಲಿ ವಿಶ್ವೇಶ್ವರಾಯ ಐರನ್ ಅಂಡ್ ಸ್ಟೀಲ್ ಪ್ಲಾಂಟ್, ಆಗ ಮೈಸೂರ್ ಐರನ್ ಓ ಸ್ಟೀಲ್ ವರ್ಕ್ಸ್, ಸ್ಥಾಪಿಸಲಾಯಿತು. ಈ ಘಟನೆಯು ಭದ್ರಾವತಿಯ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವು ಬಿಂದು ಆಗಿತ್ತು. ಶತಮಾನಗಳಿಂದ ಕೃಷಿ ಮತ್ತು ಅರಣ್ಯ ಆಧಾರಿತ ಗ್ರಾಮೀಣ ಪ್ರದೇಶವಾಗಿದ್ದ ಭದ್ರಾವತಿ ನಿಧಾನವಾಗಿ ಒಂದು ಪ್ರಮುಖ ಕೈಗಾರಿಕಾ ನಗರವಾಗಿ ರೂಪಾಂತರಗೊಂಡಿತು. ಉಕ್ಕು ಉತ್ಪಾದನೆ, ತಾಂತ್ರಿಕ ಉದ್ಯೋಗಗಳು ಮತ್ತು ಕಾರ್ಖಾನೆ ಆಧಾರಿತ ಆರ್ಥಿಕತೆಯಲ್ಲಿ ಬೆಳೆಯಲು ಆರಂಭಿಸಿತು. ಬ್ರಿಟಿಷ್ ಕಾಲಘಟ್ಟದಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿದ್ದ ಸಮಯದಲ್ಲಿ ಭದ್ರಾವತಿಯ ಭೌಗೋಳಿಕ ಸ್ಥಾನ, ಭದ್ರಾ ನದಿಯ ನೀರಿನ ಲಭ್ಯತೆ ಮತ್ತು ಅರಣ್ಯ ಸಂಪತ್ತು ಈ ಯೋಜನೆಗೆ ಅನುಕೂಲಕರವಾಗಿದ್ದವು. ಇದರಿಂದ ವಿಸಲ ಸ್ಥಾಪನೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಯಿತು. ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಈ ಕೈಗಾರಿಕಾ ಬೆಳವಣಿಗೆ ಮುಂದುವರಿದು ಭದ್ರಾವತಿ ಕರ್ನಾಟಕದ ಪ್ರಮುಖ ಉಕ್ಕು ಉತ್ಪಾದನಾ ಕೇಂದ್ರಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿತು. ಇದರೊಂದಿಗೆ ಶಿಕ್ಷಣ, ಸಾರಿಗೆ ಮತ್ತು ನಗರೀಕರಣವು ವೇಗವಾಗಿ ಅಭಿವೃದ್ಧಿ ಕಂಡಿತು. ಹೀಗಾಗಿ ಆಧುನಿಕ ಯುಗದಲ್ಲಿ ಭದ್ರಾವತಿ ಕೃಷಿ ಪ್ರಧಾನ ಮಲೆನಾಡು ಪ್ರದೇಶದಿಂದ ಕೈಗಾರಿಕಾ ನಗರವಾಗಿ ಪರಿವರ್ತನೆಯಾದ ವಿಶಿಷ್ಟ ಇತಿಹಾಸ ಹೊಂದಿದ ನಗರವಾಗಿ ರೂಪುಗೊಂಡಿತು. ಇದು ಇಂದಿಗೂ ಅದರ ಗುರುತಿನ ಪ್ರಮುಖ ಭಾಗವಾಗಿದೆ. 19ನೇ ಮತ್ತು 20ನೇ ಶತಮಾನದಲ್ಲಿ ಭದ್ರಾವತಿ ಪ್ರದೇಶವು ತನ್ನ ಪ್ರಾಚೀನ ಕೃಷಿ ಮತ್ತು ಮಲೆನಾಡು ಗುರುತಿನಿಂದ ಹೊರಬಂದು ಹೊಸ ಕೈಗಾರಿಕಾ ಯುಗಕ್ಕೆ ಕಾಲಿಟ್ಟಿತು. ಈ ಪರಿವರ್ತನೆಯ ಪ್ರಮುಖ ಕಾರಣವಾಗಿ ಬಂದವರು ಸರ್ ಎಂ ವಿಶ್ವೇಶ್ವರಾಯ. ಅವರ ದೂರದೃಷ್ಟಿ ಮತ್ತು ಯೋಜನೆಯ ಫಲವಾಗಿ 1923ರಲ್ಲಿ ಭದ್ರಾವತಿಯಲ್ಲಿ ವಿಶ್ವೇಶ್ವರಾಯ ಐರನ್ ಅಂಡ್ ಸ್ಟೀಲ್ ಪ್ಲಾಂಟ್, ಆಗ ಮೈಸೂರ್ ಐರನ್ ಓ ಸ್ಟೀಲ್ ವರ್ಕ್ಸ್, ಸ್ಥಾಪಿಸಲಾಯಿತು. ಈ ಘಟನೆಯು ಭದ್ರಾವತಿಯ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವು ಬಿಂದು ಆಗಿತ್ತು. ಶತಮಾನಗಳ ಕಾಲ ಭದ್ರಾ ನದಿಯ ತೀರದಲ್ಲಿ ಕೃಷಿ ಮತ್ತು ಅರಣ್ಯ ಆಧಾರಿತ ಜೀವನ ನಡೆಸುತ್ತಿದ್ದ ಈ ಪ್ರದೇಶವು ಈ ಕೈಗಾರಿಕಾ ಸ್ಥಾಪನೆಯೊಂದಿಗೆ ವೇಗವಾಗಿ ಅಭಿವೃದ್ಧಿಯ ದಾರಿಗೆ ಹೊರಟಿತು. ಉಕ್ಕು ಉತ್ಪಾದನೆ, ತಾಂತ್ರಿಕ ಉದ್ಯೋಗಗಳು ಮತ್ತು ಕೈಗಾರಿಕಾ ಚಟುವಟಿಕೆಗಳು ಸ್ಥಳೀಯ ಆರ್ಥಿಕತೆಯನ್ನು ಬದಲಾಯಿಸತೊಡಗಿದವು. ಬ್ರಿಟಿಷ್ ಆಡಳಿತದ ಕಾಲದಲ್ಲಿ ಲಭ್ಯವಿದ್ದ ತಾಂತ್ರಿಕ ಬೆಂಬಲ ಜೊತೆಗೆ ಕಚ್ಚಾ ವಸ್ತುಗಳ ಮತ್ತು ನೀರಿನ ಸೌಲಭ್ಯಗಳು ಈ ಕಾರ್ಖಾನೆಯ ಸ್ಥಾಪನೆಗೆ ಸಹಕಾರಿಯಾದವು. ನಂತರ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ವಿಸಲ ಭದ್ರಾವತಿಯನ್ನು ಕರ್ನಾಟಕದ ಪ್ರಮುಖ ಕೈಗಾರಿಕಾ ಕೇಂದ್ರಗಳಲ್ಲಿ ಒಂದಾಗಿ ಸ್ಥಾಪಿಸಿತು.
ಹೀಗಾಗಿ ಆಧುನಿಕ ಯುಗದಲ್ಲಿ ಭದ್ರಾವತಿ ಕೃಷಿ ಪ್ರಧಾನ ಮಲೆನಾಡು ಪ್ರದೇಶದಿಂದ ಕೈಗಾರಿಕಾ ನಗರವಾಗಿ ರೂಪಾಂತರಗೊಂಡ ವಿಶಿಷ್ಟ ಇತಿಹಾಸವನ್ನು ಹೊಂದಿದ ನಗರವಾಗಿ ಬೆಳೆಯಿತು ಮತ್ತು ಇಂದಿಗೂ ಅದು ತನ್ನ ಕೈಗಾರಿಕಾ ಪರಂಪರೆಯಿಂದ ಗುರುತಿಸಲ್ಪಡುತ್ತದೆ. ಭದ್ರಾವತಿಯ ಆಧುನಿಕ ಇತಿಹಾಸವು 20ನೇ ಶತಮಾನದ ಆರಂಭದಲ್ಲಿ ಸಂಪೂರ್ಣ ಹೊಸ ದಿಕ್ಕನ್ನು ಪಡೆದುಕೊಂಡಿತು. ಶತಮಾನಗಳ ಕಾಲ ಕೃಷಿ ಮತ್ತು ಮಲೆನಾಡು ಜೀವನಶೈಲಿಗೆ ಹೆಸರಾಗಿದ್ದ ಈ ಪ್ರದೇಶವು ಕೈಗಾರಿಕಾ ಕ್ರಾಂತಿಯ ಸ್ಪರ್ಶದಿಂದ ಒಂದು ಹೊಸ ಗುರುತನ್ನು ಪಡೆಯಲು ಆರಂಭಿಸಿತು. ಈ ಪರಿವರ್ತನೆಯ ಕೇಂದ್ರಬಿಂದುವಾಗಿ ಬಂದವರು ಸರ್ ಎಂ ವಿಶ್ವೇಶ್ವರಾಯ. ಅವರ ದೂರದೃಷ್ಟಿ ಮತ್ತು ತಾಂತ್ರಿಕ ಯೋಜನೆಯ ಫಲವಾಗಿ 1923ರಲ್ಲಿ ಭದ್ರಾವತಿಯಲ್ಲಿ ವಿಶ್ವೇಶ್ವರಾಯ ಐರನ್ ಅಂಡ್ ಸ್ಟೀಲ್ ಪ್ಲಾಂಟ್, ಆಗ ಮೈಸೂರು ಐರನ್ ಅಂಡ್ ಸ್ಟೀಲ್ ವರ್ಕ್ಸ್, ಸ್ಥಾಪಿಸಲಾಯಿತು. ಈ ಯೋಜನೆಯ ಹಿಂದಿನ ಉದ್ದೇಶವು ಭಾರತದಲ್ಲಿ ಸ್ವಾವಲಂಬಿ ಉಕ್ಕು ಉತ್ಪಾದನಾ ವ್ಯವಸ್ಥೆಯನ್ನು ನಿರ್ಮಿಸುವುದು ಮತ್ತು ಸ್ಥಳೀಯ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದಾಗಿತ್ತು. ಭದ್ರಾವತಿಯ ಭೌಗೋಳಿಕ ಸ್ಥಾನವು ಈ ಯೋಜನೆಗೆ ಅತ್ಯಂತ ಅನುಕೂಲಕರವಾಗಿತ್ತು. ಭದ್ರಾ ನದಿ ಸಮೃದ್ಧ ನೀರಿನ ಮೂಲವನ್ನು ಒದಗಿಸಿತು. ಸುತ್ತಮುತ್ತಲಿನ ಮಲೆನಾಡು ಪ್ರದೇಶಗಳಲ್ಲಿ ಅಗತ್ಯವಾದ ಅರಣ್ಯ ಸಂಪತ್ತು ಮತ್ತು ಕಚ್ಚಾ ವಸ್ತುಗಳು ಲಭ್ಯವಿದ್ದವು. ಕಾರ್ಖಾನೆ ಆರಂಭವಾದ ನಂತರ ಭದ್ರಾವತಿಯ ಸಾಮಾಜಿಕ ಮತ್ತು ಆರ್ಥಿಕ ಚಿತ್ರಣವೇ ಬದಲಾಗತೊಡಗಿತು. ಕೃಷಿ ಆಧಾರಿತ ಗ್ರಾಮೀಣ ಜೀವನದಿಂದ ಜನರು ಕೈಗಾರಿಕಾ ಉದ್ಯೋಗಗಳತ್ತ ಸಾಗಲು ಆರಂಭಿಸಿದರು. ಉಕ್ಕು ಉತ್ಪಾದನೆ, ಯಂತ್ರೋಪಕರಣಗಳು ಮತ್ತು ತಾಂತ್ರಿಕ ಕೆಲಸಗಳು ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದವು. ನಂತರದ ವರ್ಷಗಳಲ್ಲಿ ಮೈಸೂರು ಐರನ್ ಅಂಡ್ ಸ್ಟೀಲ್ ವರ್ಕ್ಸ್ ಅನ್ನು ವಿಶ್ವೇಶ್ವರಾಯ ಐರನ್ ಅಂಡ್ ಸ್ಟೀಲ್ ಪ್ಲಾಂಟ್ ವಿಸ್ಲ್ ಎಂದು ಮರುನಾಮಕರಣ ಮಾಡಲಾಯಿತು. ಇದು ಭಾರತದ ಆರಂಭಿಕ ಮತ್ತು ಪ್ರಮುಖ ಉಕ್ಕು ಉತ್ಪಾದನಾ ಕೇಂದ್ರಗಳಲ್ಲಿ ಒಂದಾಗಿ ಬೆಳೆಯಿತು ಮತ್ತು ಕರ್ನಾಟಕದ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವಹಿಸಿತು. ಈ ಕೈಗಾರಿಕಾ ಬೆಳವಣಿಗೆಯ ಪರಿಣಾಮವಾಗಿ ಭದ್ರಾವತಿ ಒಂದು ಸಣ್ಣ ಮಲೆನಾಡು ಪ್ರದೇಶದಿಂದ ಕ್ರಮೇಣವಾಗಿ ನಗರೀಕರಣಗೊಂಡ ಕೈಗಾರಿಕಾ ನಗರವಾಗಿ ರೂಪಾಂತರಗೊಂಡಿತು. ರಸ್ತೆ, ವಸತಿ, ಶಿಕ್ಷಣ ಸಂಸ್ಥೆಗಳು ಮತ್ತು ಮೂಲಸೌಕರ್ಯಗಳು ವೇಗವಾಗಿ ಅಭಿವೃದ್ಧಿ ಕಂಡವು. ಹೀಗಾಗಿ ಭದ್ರಾವತಿಯ ಕೈಗಾರಿಕಾ ಇತಿಹಾಸವು ಕೇವಲ ಒಂದು ಕಾರ್ಖಾನೆಯ ಸ್ಥಾಪನೆಯ ಕಥೆಯಲ್ಲ. ಅದು ಒಂದು ಸಂಪೂರ್ಣ ಪ್ರದೇಶವನ್ನು ಕೃಷಿ ಆಧಾರಿತ ಜೀವನದಿಂದ ಆಧುನಿಕ ಕೈಗಾರಿಕಾ ನಗರಕ್ಕೆ ಪರಿವರ್ತಿಸಿದ ಮಹತ್ವದ ಇತಿಹಾಸವಾಗಿದೆ. ಭದ್ರಾವತಿಯ ಭೌಗೋಳಿಕ ಮತ್ತು ಪ್ರಕೃತಿ ಮಹತ್ವ. ವಿವರವಾದ ಕಥೆ. ಭದ್ರಾವತಿ ಕರ್ನಾಟಕದ ಮಲೆನಾಡು ಪ್ರದೇಶದಲ್ಲಿ ನೆಲೆಗೊಂಡಿರುವ ಒಂದು ವಿಶಿಷ್ಟ ನಗರ. ಇದರ ಭೌಗೋಳಿಕ ಸ್ಥಾನ ಮತ್ತು ಪ್ರಕೃತಿ ಸೌಂದರ್ಯವು ಇದರ ಇತಿಹಾಸ ಮತ್ತು ಜೀವನಶೈಲಿಗೆ ದೊಡ್ಡ ಪ್ರಭಾವ ಬೀರಿದೆ. ಭದ್ರಾವತಿ ಭದ್ರಾ ನದಿಯ ತೀರದಲ್ಲಿ ಸ್ಥಿತವಾಗಿದ್ದು, ಈ ನದಿ ಈ ಪ್ರದೇಶದ ಜೀವನಾಡಿಯಂತೆ ಕಾರ್ಯನಿರ್ವಹಿಸುತ್ತದೆ. ನದಿ ಹರಿವು ಸುತ್ತಮುತ್ತಲಿನ ಭೂಮಿಯನ್ನು ಫಲವತ್ತಾಗಿ ಮಾಡಿದ್ದು, ಕೃಷಿಗೆ ಅತ್ಯಂತ ಅನುಕೂಲಕರ ಪರಿಸರವನ್ನು ನಿರ್ಮಿಸಿದೆ. ಇದರ ಫಲವಾಗಿ ಶತಮಾನಗಳಿಂದ ಇಲ್ಲಿ ಕೃಷಿ ಪ್ರಮುಖ ಜೀವನಾಧಾರವಾಗಿದೆ. ಈ ಪ್ರದೇಶವು ದಟ್ಟ ಹಸಿರು ಮಲೆನಾಡು ಅರಣ್ಯಗಳಿಂದ ಸುತ್ತುವರಿದಿದೆ. ಪಶ್ಚಿಮ ಘಟ್ಟಗಳ ಪ್ರಭಾವದಿಂದ ಇಲ್ಲಿ ವರ್ಷಪೂರ್ತಿ ಹಸಿರು ಪ್ರಕೃತಿ, ಮಳೆಪಾತ ಮತ್ತು ತಂಪಾದ ಹವಾಮಾನ ಕಂಡುಬರುತ್ತದೆ. ಈ ಪ್ರಕೃತಿ ವೈಭವವು ಭದ್ರಾವತಿಯನ್ನು ಕೇವಲ ಕೃಷಿ ಪ್ರದೇಶವಲ್ಲದೆ ಪರಿಸರ ಸಮೃದ್ಧ ಪ್ರದೇಶವಾಗಿಯೂ ಗುರುತಿಸುತ್ತದೆ. ಭದ್ರಾವತಿ ಕೃಷಿ, ಅರಣ್ಯ ಸಂಪತ್ತು ಮತ್ತು ಜಲ ಸಂಪನ್ಮೂಲಗಳಲ್ಲಿ ಸಮೃದ್ಧವಾಗಿದೆ. ಭದ್ರಾ ನದಿಯ ನೀರು, ಅರಣ್ಯ ಉತ್ಪನ್ನಗಳು ಮತ್ತು ಫಲವತ್ತಾದ ಮಣ್ಣು ಈ ಪ್ರದೇಶದ ಆರ್ಥಿಕತೆಯನ್ನು ಶತಮಾನಗಳಿಂದ ಸ್ಥಿರವಾಗಿಟ್ಟುಕೊಂಡಿವೆ. ಇದೇ ಕಾರಣದಿಂದ ಪ್ರಾಚೀನ ಕಾಲದಿಂದಲೇ ಇಲ್ಲಿ ಜನವಸತಿ ಮತ್ತು ಗ್ರಾಮೀಣ ಜೀವನ ವಿಕಸಿತವಾಗಿತ್ತು. ಹೀಗಾಗಿ ಭದ್ರಾವತಿಯ ಭೌಗೋಳಿಕತೆ ಕೇವಲ ಸ್ಥಳೀಯ ಲಕ್ಷಣವಲ್ಲ, ಅದು ಈ ಪ್ರದೇಶದ ಇತಿಹಾಸ, ಕೃಷಿ ಸಂಸ್ಕೃತಿ ಮತ್ತು ನಂತರದ ಕೈಗಾರಿಕಾ ಬೆಳವಣಿಗೆಗೆ ಮೂಲಭೂತ ಆಧಾರವಾಗಿದೆ. ಇಂದು ಭದ್ರಾವತಿ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಒಂದು ವಿಶಿಷ್ಟ ನಗರವಾಗಿದ್ದು, ತನ್ನ ಇತಿಹಾಸ, ಕೈಗಾರಿಕೆ ಮತ್ತು ಪ್ರಕೃತಿ ಸೌಂದರ್ಯದ ಸಂಯೋಜನೆಯಿಂದ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಭದ್ರಾವತಿ ಐತಿಹಾಸಿಕ ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ. ವಿಶೇಷವಾಗಿ ಹೊಯ್ಸಳ ಶೈಲಿಯ ಶಿಲ್ಪಕಲೆ ಹೊಂದಿರುವ ದೇವಸ್ಥಾನಗಳು ಈ ಪ್ರದೇಶದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತವೆ. ಈ ದೇವಾಲಯಗಳು ಇಂದಿಗೂ ಸ್ಥಳೀಯ ಜನರ ನಂಬಿಕೆ ಮತ್ತು ಸಂಪ್ರದಾಯಗಳ ಕೇಂದ್ರವಾಗಿವೆ. ಇದೇ ನಗರವು ಕೈಗಾರಿಕಾ ಪರಂಪರೆಯಲ್ಲಿಯೂ ಹೆಸರುವಾಸಿಯಾಗಿದೆ. ಸರ್ ಎನ್. ವಿಶ್ವೇಶ್ವರಯ್ಯ ಅವರ ದೂರದೃಷ್ಟಿಯಿಂದ ಸ್ಥಾಪಿತವಾದ ವಿಸ್ಲ್ ಉಕ್ಕು ಕಾರ್ಖಾನೆ ಭದ್ರಾವತಿಯನ್ನು ಕೃಷಿ ಪ್ರಧಾನ ಪ್ರದೇಶದಿಂದ ಕೈಗಾರಿಕಾ ನಗರವಾಗಿ ಪರಿವರ್ತಿಸಿತು. ಇದರ ಪರಿಣಾಮವಾಗಿ ಇಲ್ಲಿ ಉದ್ಯೋಗ, ಶಿಕ್ಷಣ ಮತ್ತು ನಗರೀಕರಣ ವೇಗವಾಗಿ ಬೆಳವಣಿಗೆ ಕಂಡವು. ಇದಕ್ಕೂ ಮೇಲೆ ಭದ್ರಾವತಿ ತನ್ನ ಪ್ರಕೃತಿ ಮತ್ತು ಮಲೆನಾಡಿನ ಸೌಂದರ್ಯದಿಂದಲೂ ಆಕರ್ಷಕವಾಗಿದೆ.
ಭದ್ರಾ ನದಿ, ಹಸಿರು ಅರಣ್ಯಗಳು ಮತ್ತು ತಂಪಾದ ಹವಾಮಾನ ಈ ನಗರಕ್ಕೆ ವಿಶಿಷ್ಟ ಗುರುತನ್ನು ನೀಡುತ್ತವೆ. ಪ್ರಕೃತಿ ಮತ್ತು ಕೈಗಾರಿಕೆ ಒಂದೇ ಸ್ಥಳದಲ್ಲಿ ಸೇರಿರುವ ಅಪರೂಪದ ನಗರಗಳಲ್ಲಿ ಇದು ಒಂದಾಗಿದೆ. ಹೀಗಾಗಿ ಭದ್ರಾವತಿಯಿಂದು ಐತಿಹಾಸಿಕ ಪರಂಪರೆ, ಕೈಗಾರಿಕಾ ಅಭಿವೃದ್ಧಿ ಮತ್ತು ಪ್ರಕೃತಿ ಸೌಂದರ್ಯದ ಸಮನ್ವಯದಿಂದ ರೂಪುಗೊಂಡ ವಿಶಿಷ್ಟ ನಗರವಾಗಿದೆ.